ಎಲ್ರಿಗೂ ನಮಸ್ಕಾರ. ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ತತ್ಕ್ಷಣವಾಗಿ ಏನನ್ನು ಮಾಡ್ಕೋಬೋದು ಅಥವಾ ಅದನ್ನು ನಾವು ಪಂಚತತ್ವಗಳ ಮೂಲಕ ಯಾವ ಥರ ಬ್ಯಾಲೆನ್ಸ್ ಮಾಡ್ಕೋಬೋದು ಅಂತ ನೋಡೋಣ. ನಮ್ಮ ದೇಹ ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆ, ಇದು ನಮಗೆಲ್ರಿಗೂ ಗೊತ್ತು. ಆದರೆ ಯಾವ ತತ್ವದಲ್ಲಿ ಏರುಪೇರಾದಾಗ ಯಾವ ಒಂದು ನಮ್ಮ ಅಂಗ ಅದಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಬರುತ್ತೆ ಮತ್ತು ಅದನ್ನು ನಾವು ಹೇಗೆ ಸರಿಪಡಿಸ್ಕೋಬೋದು ಅನ್ನೋದನ್ನು ನಾವಿವತ್ತು ಜೀರ್ಣಾಂಗ ಒಂದು ವ್ಯವಸ್ಥೆಯ ಮುಖಾಂತರ ನೋಡೋಣ. ಈಗ ಒಂದು ಜೀರ್ಣಾಂಗ ವ್ಯವಸ್ಥೆ ಅಂತಂದರೆ ನಮಗೆ ಗೊತ್ತು, ಲಿವರ್ ಇರುತ್ತೆ, ಗಾಲ್ ಬ್ಲ್ಯಾಡರು, ಹಾಗೆಯೇ ಸ್ಪ್ಲೀನು, ಸ್ಟಮಕ್ಕು, ಜೊತೆಗೆ ಇದಿಷ್ಟು ನಮ್ಮ ಜೀರ್ಣಾಂಗ ವ್ಯವಸ್ಥೆ. ಆದರೆ ನಾವು ತಿಂದಿದ್ದು ಜೀರ್ಣವಾದ ನಂತರ ಅದನ್ನು ನ್ಯೂಟ್ರಿಷನನ್ನು ಹೀರ್ಕೊಂಡು ಮತ್ತೆ ಬೇಡವಾದದ್ದನ್ನು ಹೊರಗಡೆ ಕಳಿಸೋವರೆಗೂ ಫುಲ್ ಈ ಒಂದು ವ್ಯವಸ್ಥೆ ಕೆಲಸ ಮಾಡ್ತಾ ಇರುತ್ತೆ. ಅದೇ ರೀತಿ ದೊಡ್ಡ ಕರುಳು, ಚಿಕ್ಕ ಕರುಳು ಇವೆಲ್ಲವೂ ಸಹಿತವಾಗಿ ಇದರಲ್ಲಿ ಭಾಗಿಯಾಗ್ತವೆ. ಹಾಗಾದರೆ ನಮಗೆ ಒಂದು ವೇಳೆ ಏನಾದರೂ ಮಲಬದ್ಧತೆಯಾದರೆ, ಅಂದರೆ ಗಟ್ಟಿಯಾದಂತಹ ಮಲ ಬರ್ತಕ್ಕಂಥದ್ದು, ಮಲ ಬರೋದಕ್ಕೆ ಕಷ್ಟ ಆಗ್ತಕ್ಕಂಥದ್ದು, ಉರಿ ಆಗ್ತಕ್ಕಂಥದ್ದು, ನೋವು ಆಗ್ತಕ್ಕಂಥದ್ದು, ಇವೆಲ್ಲವೂ ಸಹಿತವಾಗಿ ಕೇವಲ ದೊಡ್ಡ ಕರುಳಿನಲ್ಲಿನೋ ಸಣ್ಣ ಕರುಳಿನಲ್ಲಿನೋ ಅಷ್ಟೇ ಸಂಬಂಧಪಟ್ಟಿರಲ್ಲ. ಲಿವರಿಂದ ಹಿಡಿದು ಗಾಲ್ ಬ್ಲ್ಯಾಡರಿಂದ ಹಿಡಿದು ಸ್ಪ್ಲೀನು ಮತ್ತು ಸ್ಟಮಕ್ಕು ಸಹಿತ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಆದರೆ ಮುಖ್ಯವಾಗಿ ಹಾಗಾದರೆ ಯಾವ ತತ್ವದ ಏರುಪೇರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದರೆ, ಮುಖ್ಯವಾಗಿ ಲಿವರ್ ನಮ್ಮ ಒಂದು ದೇಹದ ಬಹಳ ಬಹಳ ಅತ್ಯಮೂಲ್ಯವಾದಂತಹ ಅಂಗ. ಲಿವರಿಂದ ಕಾರ್ಯ ಶುರುವಾಗುತ್ತೆ. ಅಲ್ಲಿ ನಮ್ಮ ಒಂದು ದೇಹದಲ್ಲಿ ಏನು ಒಂದು ಪಿತ್ತವನ್ನು ಉತ್ಪಾದನೆ ಮಾಡಿ ಆ ಪಿತ್ತವನ್ನು ಕಳಿಸೋವರೆಗೂ, ಯಾಕೆ ಅಂದರೆ ಆಹಾರ ಜೀರ್ಣ ಆಗಬೇಕು, ಅಲ್ಲಿ ಲಿವರ್ ಮತ್ತು ಗಾಲ್ ಬ್ಲ್ಯಾಡರ್ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಮುಖ್ಯವಾದಂಥದ್ದು ಅಂದರೆ ಕಳಿಸುವಂಥದ್ದು, ದೇಹದ ಎಲ್ಲೆಡೆಗೆ ಎನರ್ಜಿಯನ್ನು ಸ್ಪ್ರೆಡ್ ಮಾಡ್ತಕ್ಕಂಥದ್ದು, ಅಂದರೆ ಯಾವುದನ್ನೇ ಆಗಲಿ ಮೂವ್ ಮಾಡ್ತಕ್ಕಂಥದ್ದು, ಚಲಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಲಿವರು. ನಮಗೆ ಗೊತ್ತಿದೆ, ಲಿವರ್ ಒಂದು ಫ್ಯಾಕ್ಟ್ರಿ ಇದ್ದ ಹಾಗೆ, ಲಿವರಲ್ಲಿ ಬಹಳಷ್ಟು ನ್ಯೂಟ್ರಿಷನ್ ಎಲ್ಲ ಸ್ಟೋರ್ ಆಗಿರುತ್ತೆ. ಲಿವರ್ ಬಗ್ಗೆ ನಾವು ಸಾಕಷ್ಟು ಓದಿದ್ದೇವೆ, ತಿಳ್ಕೊಂಡಿದ್ದೇವೆ. ಆದರೆ ಲಿವರ್ನ ಎನರ್ಜಿ, ಲಿವರ್ನ ತತ್ವ ಯಾವುದು ಅಂತಂದರೆ ಅದು ವಿಂಡ್ ಎನರ್ಜಿ ಅಥವಾ ವಾಯು. ಏನು ಮುಖ್ಯ ಗುಣ? ಚಲನೆ. ಚಲಿಸೋದಕ್ಕೆ, ಯಾವುದೇ ಒಂದು ಮುಂದೆ ಕಾರ್ಯ ಮಾಡೋದಕ್ಕೆ, ಅದನ್ನು ಚಲಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಲಿವರ್ ಮತ್ತು ಗಾಲ್ ಬ್ಲ್ಯಾಡರ್. ಈ ಒಂದು ಲಿವರ್ ಎಲ್ಲ ಕಡೆಗೆ, ಚೈನೀಸ್ ಅಕ್ಯುಪ್ರೆಷರ್ ಪ್ರಕಾರ ಎಲ್ಲ ಕಡೆಗೆ ಎನರ್ಜಿಯನ್ನು ಎಲ್ಲ ಒಂದು ಅಂಗಾಂಗಗಳಿಗೂ ಹರಡುತ್ತಾ ಇರುತ್ತೆ. ಆದರೆ ಈ ಎನರ್ಜಿ ಫ್ಲೋ ಏನಾದ್ರೂ ಚಲಿಸುವಂಥದ್ದು ಸರಿಯಾದ ದಿಶೆಯಲ್ಲಿ ಚಲಿಸದೆ ಉಲ್ಟಾ ಏನಾದರೂ ಚಲಿಸ್ತು, ತನ್ನ ಒಂದು ದಿಶೆಯನ್ನು ಬದಲಿಸ್ಕೊಳ್ತು, ಪಥ ಬದಲಿಸ್ತು ಅಂತಂದರೆ, ಒಂದು ವೇಳೆ ಮೇಲ್ಮುಖವಾಗಿ ಚಲಿಸೋದಕ್ಕೆ ಪ್ರಾರಂಭ ಮಾಡ್ತು ಅಂತಂದರೆ ಎದೆಯಲ್ಲಿ ಉರಿ, ಹುಳಿ ತೇಗು ಅಥವಾ ವಾಮಿಟ್ ಆಗೋದು ಆಗುತ್ತೆ. ಅದೇ ಒಂದು ತಲೆಗೆ ಹೋದರೆ, ಬ್ರೈನ್ಗೆ ಸೇರಿಕೊಂಡ್ರೆ ಅಲ್ಲಿ ಏನಾಗುತ್ತೆ, ತಲೆ ಸುತ್ತೋದು ಅಥವಾ ತಲೆಯಲ್ಲಿ ಒಂಥರ ವಿಪರೀತ ನೋವು ಬರೋದು, ಮೈಗ್ರೇನ್ ಆಗೋದು, ಇವೆಲ್ಲ ಆಗುತ್ತೆ. ಅದೇ ರೀತಿ ಸ್ಪ್ಲೀನ್ ಮೇಲೆ ಅದೇನಾದರೂ ಅಟ್ಯಾಕ್ ಮಾಡಿದ್ರೆ, ಅಂದರೆ ತನ್ನ ಒಂದು ವಿಪರೀತ ದಿಶೆಯಲ್ಲಿ ಅದು ಹೋಗಿ ಸ್ಪ್ಲೀನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಆಗ ವಾಮಿಟ್ ಆಗ್ತಕ್ಕಂಥದ್ರ ಜೊತೆ ಕೆಲವರಿಗೆ ಲೂಸ್ ಮೋಷನ್ನು ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಕೆಲವೊಮ್ಮೆ ಮೇಲ್ಮುಖವಾಗಿಯೂ ಚಲಿಸುತ್ತೆ, ಕೆಲವೊಮ್ಮೆ ಇನ್ನೊಂದು ಅಂಗಾಂಗ ಕಡೆಗೂ ಅಟ್ಯಾಕ್ ಮಾಡಿರುತ್ತೆ. ಅದೇ ವಿಶೇಷವಾಗಿ ಸ್ಪ್ಲೀನ್ ಮೇಲೆ ಅಟ್ಯಾಕ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಈ ಲೂಸ್ ಮೋಷನ್ ಆಗ್ತಕ್ಕಂಥದ್ದು, ಸರಿಯಾಗಿ ಒಂದು ರೀತಿಯಲ್ಲಿ ಮಲ ವಿಸರ್ಜನೆಯಾಗ್ತೇನೆ
ಲೂಸ್ ಆಗಿ ಹೋಗ್ತಕ್ಕಂಥದ್ದು ಇರುತ್ತೆ. ಅದೇ ರೀತಿಯಲ್ಲಿ ಅದು ಸ್ಟಮಕ್ ಮೇಲೆ ಅಟ್ಯಾಕ್ ಮಾಡಿದಾಗ ಆ ಪಿಂಡ್ ಅಂತಕ್ಕಂಥ ಸರಿಯಾದ ದಿಶೆಯಲ್ಲಿ ಹೋಗ್ದೇ ಹೊಟ್ಟೆಯ ಮೇಲೆ ಅಥವಾ ಸ್ಟಮಕ್ ಮೇಲೆ ಅಟ್ಯಾಕ್ ಮಾಡಿದಾಗ ಅಲ್ಲಿ ಕಾನ್ಸ್ಟಿಪೇಷನ್ ಆಗ್ಬೋದು, ಅಂದರೆ ಮಲ ಗಟ್ಟಿಯಾಗಿ ಮುಂದೆ ಹೋಗ್ತಕ್ಕಂಥದ್ದು ಆಗ್ಬೋದು, ಅಥವಾ ಹೊಟ್ಟೆಯಲ್ಲಿ ಒಂಥರದ ನೋವು ಅಥವಾ ಉರಿ ಕಾಣಿಸ್ಕೊಳ್ತಕ್ಕಂಥದ್ದು. ಇನ್ನು ಅದು ಸರಿಯಾಗಿ ಹೋಗದೇನೆ, ವಿಸರ್ಜನೆ ಆಗದೇನೆ ಕೆಲವೊಮ್ಮೆ ಹಾಗೇ ಉಳಿದುಕೊಂಡು ವಾಸನೆಗೆ ಕಾರಣ ಆಗ್ತಕ್ಕಂಥದ್ದು. ಒಂದು ವೇಳೆ ಚಿಕ್ಕ ಕರುಳಿನ ಮೇಲೆ ಅದು ಅಟ್ಯಾಕ್ ಆದಾಗ ಗ್ಯಾಸ್ ಆಗೋದ್ರ ಜೊತೆಗೆ, ಅಂದರೆ ಏನು ಹೂಸ್ ಅಂತ ಹೇಳ್ತೀವಿ, ಅದರ ಜೊತೆಗೆ ಒಂದು ರೀತಿಯ ಸ್ಮೆಲ್ ಬರ್ತಕ್ಕಂಥದ್ದು. ಅದೇ ರೀತಿ ದೊಡ್ಡ ಕರುಳಿನ ಮೇಲೆ ಅದು ಅಟ್ಯಾಕ್ ಆದಾಗ ವಿಶೇಷವಾಗಿ ನೋವಾಗ್ತಕ್ಕಂಥದ್ದು, ಹಾಗೆಯೇ ಗ್ಯಾಸ್ ಪಾಸ್ ಆಗ್ತಕ್ಕಂಥದ್ದು. ಅಲ್ಲಿ ವಾಸನೆ ಇರಲ್ಲ, ಆದರೆ ಗ್ಯಾಸ್ ಪಾಸ್ ಆಗ್ತಾ ಇರುತ್ತೆ ಜಾಸ್ತಿ. ನಮಗೆ ವೈಜ್ಞಾನಿಕವಾಗಿ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ಏನು, ಗ್ಯಾಸ್ ಕೆಲವೊಂದು ಸಾರಿ ತಿಂದ ಆಹಾರದಿಂದನೂ ಸ್ವಲ್ಪ ಮಟ್ಟಿಗೆ ಪಾಸ್ ಆಗುತ್ತೆ, ಇಟ್ಸ್ ಓಕೆ. ಆದರೆ ಅತಿಯಾದ ರೀತಿಯಲ್ಲಿ ಪಾಸ್ ಆಗ್ತಕ್ಕಂಥದ್ದು, ಹಾಗೆಯೇ ಹೊಟ್ಟೆಯ ಭಾಗದಲ್ಲಿ ಕೆಳಭಾಗದಲ್ಲಿ ನೋವು ಬರ್ತಕ್ಕಂಥದ್ದು, ಅಥವಾ ಅದನ್ನು ಒಂದು ರೀತಿಯ ಹಿಂಸೆಯ ರೀತಿಯ ನೋವು ಬರ್ತಕ್ಕಂಥದ್ದು, ಅದು ದೊಡ್ಡ ಒಂದು ಕರುಳಿನ ಮೇಲೆ ಅಟ್ಯಾಕ್ ಮಾಡಿದಾಗ ಈ ರೀತಿಯಾದಂಥದ್ದು ಆಗುತ್ತೆ. ಹೀಗೆ ಒಂದೊಂದು ಅಂಗವನ್ನು ಅದು ಒಂದೊಂದು ರೀತಿಯಲ್ಲಿ ಇಡೀ ಒಂದು ಜೀರ್ಣಾಂಗ ವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡಿಬಿಡುತ್ತೆ. ಅದಕ್ಕೆ ವಾಯು ಸರಿಯಾದ ರೀತಿಯಲ್ಲಿ ಚಲನೆ ಆಗ್ತಕ್ಕಂಥದ್ದು ಮುಖ್ಯ. ಹಾಗೆ ನಮಗೆ ಏನಾದರೂ ಈ ಲಕ್ಷಣಗಳು ಏನಾದರೂ ಕಂಡು ಬರ್ತಾ ಇದ್ದಲ್ಲಿ ನಾವು ಅದಕ್ಕೆ ಮೊಟ್ಟ ಮೊದಲು ಏನು ಮಾಡ್ಕೋಬೇಕು, ಈ ಒಂದು ತತ್ವವನ್ನು ಸರಿ ಮಾಡಬೇಕು, ಅದಕ್ಕೆ ಸರಿಯಾದ ಚಲನೆ ಕೊಡಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು. ಹಾಗೆಯೇ ಅಂಗಾಂಗಗಳು ಮತ್ತೆ ಸರಿಯಾಗಿ ಕೆಲಸ ಮಾಡುವಂತೆ ಆಗಬೇಕು. ಅದಕ್ಕೆ ನಾವು ಏನು ಮಾಡ್ಕೋಬೇಕು, ಮುಖ್ಯವಾಗಿ ಇದಕ್ಕೆ ನಮಗೆ ಸಹಾಯ ಮಾಡ್ತಕ್ಕಂಥದ್ದು ಕಲರ್. ಹಾಗೆಯೇ ಯಾವ ಕಲರ್ ಮತ್ತು ಯಾವ ಒಂದು ಸೀಡ್ ಮುಖಾಂತರ ನಾವು ಹೇಗೆ ಅಪ್ಲೈ ಮಾಡ್ಬೋದು, ನಮ್ಮ ಮನೆಯಲ್ಲೇ ಇದನ್ನು ಮಾಡ್ಕೋಬೋದು. ಈಗ ವಾಯುವಿನ ಸರಿಯಾದ ಒಂದು ಚಲನೆ ಆಗಬೇಕು, ಅದಕ್ಕೆ ಸರಿಯಾದ ದಿಶೆಯಲ್ಲಿ ಹೋಗಬೇಕು, ಅದು ಒಂದು ಡಿಸ್ಟರ್ಬ್ ಏನು ಮಾಡಿದೆ ಅದನ್ನು ಸರಿಪಡಿಸಬೇಕು ಅಂತಂದರೆ ಅದಕ್ಕೆ ಸಹಾಯ ಆಗ್ತಕ್ಕಂಥದ್ದು ಈ ಗ್ರೀನ್ ಕಲರ್. ಈ ಗ್ರೀನ್ ಕಲರಲ್ಲಿ ಮುಖ್ಯವಾಗಿ ಯಾರಿಗೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇರುತ್ತೆ, ಅಥವಾ ಗ್ಯಾಸ್ ಪಾಸ್ ಆಗ್ತಾ ಇರುತ್ತೆ, ಅಥವಾ ಡ್ರೈನೆಸ್ ಅನಿಸಿ ಬಹಳಷ್ಟು ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಂಥ ಸಂದರ್ಭದಲ್ಲಿ ಇದು ಸಹಾಯ ಆಗತ್ತೆ. ಡ್ರೈ ಅನ್ನಿಸಿದಾಗ ನಮಗೆ ಏನು ಮಾಡ್ತೀವಿ, ಗಂಟಲು ಸ್ವಲ್ಪ ಏನಾಗುತ್ತೆ, ಪಿತ್ತ ಅಂತಂದರೆ ಬಿಸಿ ಆದಂಥದ್ದು ಆಗ್ತಿರುತ್ತೆ. ಆಗ ನಾವು ನೀರು ಕುಡಿತೀವಿ, ಜಲ ಬೇಕು, ತಣ್ಣನೆಯದು ಬೇಕು. ಅದಕ್ಕೆ ಕಲರು ಗ್ರೀನು. ಅದಕ್ಕೆ ಈ ಗ್ರೀನ್ ಕಲರನ್ನು ನಾವು ಅಪ್ಲೈ ಮಾಡ್ತಕ್ಕಂಥದ್ದು. ಎಲ್ಲಿ ಅಪ್ಲೈ ಮಾಡಿಕೊಳ್ಬೇಕು, ಅದಕ್ಕೆ ಬಲಗೈ ಈ ಒಂದು ರಿಂಗ್ ಫಿಂಗರಲ್ಲಿ ಈ ರೀತಿ ಗ್ರೀನ್ ಕಲರನ್ನು ನಾವು ಹಾಕ್ಕೊಳ್ತಕ್ಕಂಥದ್ದು ಫಸ್ಟ್ ಜಾಯಿಂಟ್ಗೆ. ಇದು ಒಂದು ಹೊಟ್ಟೆಯ ಭಾಗವನ್ನು ಸೂಚಿಸಿದರೆ ಚೈನೀಸ್ ಅಕ್ಯುಪ್ರೆಷರಲ್ಲಿ. ಹಾಗೆ ಕಿರು ಬೆರಳಲ್ಲಿ ಮೊದಲನೇ ಜಾಯಿಂಟಿಗೆ ಗ್ರೀನ್ ಕಲರ್ನ ಹಚ್ತಕ್ಕಂಥದ್ದು. ಇದು ಲಾರ್ಜ್ ಇಂಟೆಸ್ಟೈನ್ ಅಥವಾ ದೊಡ್ಡ ಕರಳನ್ನು ಸೂಚಿಸ್ತಕ್ಕಂಥದ್ದು ಒಂದು ಅಕ್ಯುಪ್ರೆಷರಲ್ಲಿ, ಚೈನೀಸ್ ಅಕ್ಯುಪ್ರೆಷರಲ್ಲಿ. ಹಾಗೆಯೇ ಲಿವರ್ಗೆ ಸಂಬಂಧಪಟ್ಟಂಥದ್ದನ್ನು ನಾವಿಲ್ಲಿ ಕೆಳಗಡೆಗೆ ಗ್ರೀನ್ ಕಲರ್ ಒಂದು ಸರ್ಕಲ್ ಹಾಕ್ತಕ್ಕಂಥದ್ದು. ಹಾಗೆ ಗಾಲ್ ಬ್ಲ್ಯಾಡರ್ಗೆ ಈ ರೀತಿ ಗಾಲ್ ಬ್ಲ್ಯಾಡರ್ ಮತ್ತು ಲಿವರ್, ಇದರಿಂದ ಏನಾಗುತ್ತೆ, ಅವು ಕೂಲ್ ಆಗುತ್ತೆ. ಆಟೋಮೆಟಿಕಲಿ ಕೂಲ್ ಆದ ತಕ್ಷಣ ಈ ಕೂಲ್ನೆಸ್ ಬಂತು ಇದಕ್ಕೆ. ಇದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು. ಕೆಲವೊಮ್ಮೆ ಗ್ಯಾಸ್ ಆಗ್ತಾ ಇದೆಯೋ, ಎಸಿಡಿಟಿ ಆಗ್ತಾ ಇದೆಯೋ, ಹೊಟ್ಟೆಲೇನೋ ಹೆಚ್ಚು ಕಡಿಮೆ ಆಗ್ತಿದೆ, ಎದೆಲೇನೋ ಹೆಚ್ಚು ಕಡಿಮೆ ಗೊತ್ತಾಗ್ತಾ ಇಲ್ಲ, ಜೀರ್ಣ ವ್ಯವಸ್ಥೆಯಲ್ಲಿ ಏನು ಹೆಚ್ಚು ಕಡಿಮೆ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಒಂದು ಮೆಂತೆ ಪಟ್ಟಿಯನ್ನು ರೆಡಿ ಮಾಡ್ತಕ್ಕಂಥದ್ದು. ಒಂದು ಟೇಪಿಗೆ, ಇದು ಮೆಡಿಕಲ್ ಟೇಪ್, ಇದು ತಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಈ ಟೇಪು, ಮೆಂತೆ ಮನೆಯಲ್ಲೇ ಸಿಗುತ್ತೆ. ಈ ಥರ ನೀವು ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೋಬೋದು. ಈ ಥರ ಪಟ್ಟಿ ರೆಡಿ ಆದಮೇಲೆ ಇದನ್ನು ತಾವು
ಏನು ಗ್ರೀನ್ ಕಲರ್ ತೋರಿಸಿದೆ ಬಲಗೈಯಲ್ಲಿ, ಹಾಗೆ ಈ ಒಂದು ರಿಂಗ್ ಫಿಂಗರಲ್ಲಿ ಫಸ್ಟ್ ಜಾಯಿಂಟ್ಗೆ ಈ ರೀತಿ ಚೆನ್ನಾಗಿ ಸುತ್ತಬೇಕು. ಇಲ್ಲಿ ತಾವು ಆಗ ಗ್ರೀನ್ ಕಲರನ್ನು ಹಾಕೋ ಅವಶ್ಯಕತೆ ಇಲ್ಲ. ಹೀಗೆ ಹಾಕಿದಾಗ ಹೊಟ್ಟೆಯಲ್ಲಿ ಏನೇ ಒಂದು ಹೆಚ್ಚು ಕಡಿಮೆ ಆದರೂ ಅದು ಬ್ಯಾಲೆನ್ಸ್ ಆಗಿಬಿಡುತ್ತೆ. ಈ ಥರ ನಾವು ಬಾಕಿ ತಾವು ಗ್ರೀನ್ ಕಲರನ್ನು ಹಚ್ಕೋಬೋದು. ಇಲ್ಲ ನನಗೆ ಏನಾಗ್ತಿದೆ, ತುಂಬ ಒಂದು ಅಸಿಡಿಟಿ ಆಗ್ತಿದೆ, ಅಂದರೆ ಜೀರ್ಣ ಆಗದೆ ಆಗ್ತಿದೆ, ನನಗೆ ಗೊತ್ತಾಗ್ತಾ ಇದೆ ಜೀರ್ಣ ಆಗ್ತಾ ಇಲ್ಲ, ಆದರೆ ಅದರಿಂದ ಒಂಥರ ಹುಳಿತೇಗೆ ಬಂದಂಗೆ ಆಗ್ತಿದೆ, ಅಂಥ ಸಂದರ್ಭದಲ್ಲಿ ತಾವು ಇದೇ ಮೆಂತೆ ಪಟ್ಟಿಯನ್ನು ಈ ತೋರು ಬೆರಳಿನ ಈ ಫಸ್ಟು ಮತ್ತು ಲಾಸ್ಟ್ ಜಾಯಿಂಟ್, ಮೊದಲನೇ ಮತ್ತು ಕೊನೆಯ ಒಂದು ಜಾಯಿಂಟ್ಗೆ ಇಲ್ಲಿನೂ ಆ ರೀತಿ ಮೇಥಿ ಪಟ್ಟಿಯನ್ನು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ತತ್ವವನ್ನು ಏನು ಮಾಡ್ತಕ್ಕಂಥದ್ದು, ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು. ಇಲ್ಲಿ ಸೀಡ್ ಮುಖಾಂತರ, ಕಲರ್ ಮುಖಾಂತರ ಅದನ್ನು ಬ್ಯಾಲೆನ್ಸ್ ಮಾಡಿದಾಗ ಒಂದು ತತ್ವನೂ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅಂಗಗಳು ತಮ್ಮ ತಮ್ಮ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಏನು ಒಂದು ಹೆಚ್ಚು ಕಡಿಮೆ ಆಗಿತ್ತು ಅದು ಬ್ಯಾಲೆನ್ಸಲ್ಲಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನು ತಾವು ಒಂದು ದಿನದಲ್ಲಿ, ಕೆಲವರಿಗೆ ಒಂದು ದಿನದಲ್ಲಿ ರಿಸಲ್ಟ್ ಕಾಣಿದ್ರೆ ಕೆಲವರಿಗೆ ಒಂದು ವಾರ ಬೇಕಾಗುತ್ತೆ, ಕೆಲವರಿಗೆ ಒಂದು 10-12 ದಿವಸ ಬೇಕಾಗುತ್ತೆ. ಆದರೆ ತಾವು ಇದನ್ನು ಮಾಡ್ತಾ ಬಂದಲ್ಲಿ ಒಂದು ನ್ಯಾಚುರಲ್ ಆಗಿ ನಾವು ದೇಹವನ್ನು ತನಗೆ ತಾನೇ ರಿಕವರಿ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ, ಆದರೆ ಅದಕ್ಕೆ ಸಪೋರ್ಟ್ ಮಾಡಿದಾಗುತ್ತೆ. ಇನ್ನು ಇದನ್ನು ರಾತ್ರಿ ಹಾಕಿ ಬೆಳಗ್ಗೆ ತೆಗಿಬೋದು. ಕಲರನ್ನು ತಾವು ಬೆಳಗ್ಗೆ 1-2 ತಾಸು ಹಚ್ಕೋಬೋದು ಬೇಕಾದರೆ. ಇಲ್ಲ ನನಗೆ ಸಾಧ್ಯನೇ ಆಗಲ್ಲ ಅಂತಂದರೆ ರಾತ್ರಿ ಹಚ್ಚಿ ಬೆಳಗ್ಗೆ ಅಳಿಸ್ಕೋಬೋದು. ಅದೇ ರೀತಿ ಮೇಥಿ ಪಟ್ಟಿಯನ್ನು ಸಹಿತವಾಗಿ ರಾತ್ರಿ ಅಂಟಿಸ್ಕೊಂಡು ಬೆಳಗ್ಗೆ ತೆಗಿಬೋದು. ಆದರೆ ಮೆಂತೆಯನ್ನು ಮತ್ತೆ ಉಪಯೋಗಿಸೋ ಹಾಗಿಲ್ಲ, ಸೇಮ್ ಮೆಂತೆಯನ್ನು ಬೇರೆ ತಾವು ಫ್ರೆಶ್ ಮೆಂತೆಯನ್ನು ಉಪಯೋಗಿಸ್ಬೋದು. ಆ ರೀತಿಯಾಗಿ ತಾವು ಮಾಡಿಕೊಂಡು ನಮ್ಮ ಒಂದು ಶರೀರವನ್ನು ನಾವು ಸ್ವಸ್ಥ ಮಾಡ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.